ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳ ಇವತ್ತು ನಡೆದಂತಹ ಕಂಪ್ಯೂಟರ್ ಸೈನ್ಸ್ ಎಕ್ಸಾಮಿನ ಕೀ ಆನ್ಸರನ್ನು ಇಲ್ಲಿ ಅಪ್ಲೋಡನ್ನು ಮಾಡಿಕೊಡ್ತಿದ್ದೇನೆ. ಧನ್ಯವಾದಗಳು. ಐ ಥಿಂಕ್ ಲಾಸ್ಟ್ ವಿಡಿಯೋ ಅಂತ ಭಾಳ ಜನ ಹಾಕ್ತಾ ಇದ್ದೀರಾ. ಹಾಕಿ ಅದರ ಜೊತೆಗೆ ಕೀ ಆನ್ಸರ್ಗಳನ್ನು ನಿಮ್ಮ ಲಾಸ್ಟ್ ಎಕ್ಸಾಮಿನ ಎಲ್ಲ ಕೀ ಆನ್ಸರ್ಗಳನ್ನು ಚೆಕ್ ಮಾಡಿಕೊಂಡ್ರೆ ಆಯಿತಾ. ಏನಾದರೂ ತೊಂದರೆ ಇದ್ದರೆ ಅದನ್ನು ಅಬ್ಜೆಕ್ಷನನ್ನು ಫೈಲ್ ಮಾಡಬಹುದಾಗಿದೆ. ಬನ್ನಿ ಸರ್, ಇವತ್ತು ನಡೆದಂಥ ಕೀ ಆನ್ಸರ್ಗಳನ್ನು ನೋಡ್ತಾ ಹೋಗೋಣ. ಕ್ವಶನ್ ನಂಬರ್ 1ಕ್ಕೆ ಸರಿಯಾದ ಉತ್ತರ ಬಂದು 0 ಡಿವಿಷನ್ ಎರರ್ ಅನ್ನುವಂಥದ್ದು ಆಗಿರುತ್ತೆ. ಕ್ವಶನ್ ನಂಬರ್ 2, ದ ಫಂಕ್ಷನ್ ವಿಚ್ ರಿಟರ್ನ್ಸ್ ಆ್ಯನ್ ಇಂಟಿಜರ್ ದಟ್ ಸ್ಪೆಸಿಫೈಸ್ ದಿ ಕರೆಂಟ್ ಪೊಸಿಷನ್ ಆಫ್ ದ ಫೈಲ್ ಆಬ್ಜೆಕ್ಟ್ ಇನ್ ದ ಫೈಲ್ ಈಸ್ ಡ್ಯಾಶ್ ಅಂತ ಇದೆ. ಟೆಲ್. ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 3 ನೋಡೋಣ. ಒಂದು ಅಸರ್ಷನ್ ಇದೆ, ಒಂದು ರೀಸನ್ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ ಆಗಿರುತ್ತದೆ. ಎ ಈಸ್ ಫಾಲ್ಸ್ ಬಟ್ ಟ್ರೂ ಈಸ್ ರೈಟ್ ಅಂತ. ಅಂದರೆ ಅಸರ್ಷನ್ ರಾಂಗ್ ಆಗಿದೆ, ರೀಸನ್ ಅನ್ನುವಂಥದ್ದು ಟ್ರೂ ಆಗಿ ಇದೆ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ಕ್ವಶನ್ ನಂಬರ್ 4 ನೋಡೋಣ. ವಿಚ್ ಬಿಲ್ಟ್ ಇನ್ ಫಂಕ್ಷನ್ ಅಂತ ಇದೆ. ಮೆಥಡ್ ಈಸ್ ಯೂಸ್ ಟು ಕ್ರಿಯೇಟ್ ಎನ್ MTQ ಇನ್ ಪೈಥಾನ್ ಅಂತ ಇದೆ. ಲೀಸ್ಟ್ ಈಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಆಗಿ ಇರುತ್ತದೆ. ಕ್ವಶನ್ ನಂಬರ್ 5, ಇನ್ ಬಬಲ್ ಶಾರ್ಟ್ ವೈಲ್ ಸಾರ್ಟಿಂಗ್ ಇನ್ ಅಸೆಂಡಿಂಗ್ ಆರ್ಡರ್ ವೈಲ್ ಎಲಿಮೆಂಟ್ ರೀಚರ್ಸ್ ಇಟ್ಸ್ ಕರೆಕ್ಟ್ ಪೊಸಿಷನ್ ಆಫ್ಟರ್ ದ ಫಸ್ಟ್ ಪಾಸ್ ಅಂತ ಇದೆ. ರೈಟ್ ಆನ್ಸರ್ ಈಸ್ ದಿ ಲಾರ್ಜೆಸ್ಟ್ ಎಲಿಮೆಂಟ್. ಆಪ್ಷನ್ ಸಿ ಅನ್ನುವಂಥದ್ದು 100% ಸರಿಯಾದ ಉತ್ತರ ಆಗಿರುತ್ತದೆ. Question number 6, the term used to describe algorithm whose first complexity is n square typically caused by nested loops is dash ಅಂತ ಇದೆ. ಕ್ವಾಡ್ರಾಟಿಕ್ ಟೈಮ್ ಆಲ್ಗೋರಿದಮ್ ಅಂದರೆ ಆಪ್ಷನ್ ಸಿ ಇದೆ ಅಲ್ವಾ, ದಟ್ ಈಸ್ ದ ರೈಟ್ ಆನ್ಸರ್. Question number 7, the purpose of data constraint in database is dash. Right answer is option A, to ensure reliability is the right answer. Question number 8, what does the order by clause do in SQL ಅಂತ ಇದೆ. ಶಾರ್ಟ್ಸ್ ರೋ ಬೇಸ್ಡ್ ಆನ್ ಕಾಲಮ್ ವ್ಯಾಲ್ಯೂಸ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. Question number 9, which data type is used to hold the numbers with decimal point in MySQL ಅಂತ ಇದೆ. float is the right answer is option A ಆಗಿ ಇರುತ್ತದೆ. Question number 10, the prompt that indicates MySQL is ready to accept SQL statement is dash ಅಂತ ಇದೆ. that is option B ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತದೆ. Question number 11, the largest example of WAN dash ಅಂತ ಇದೆ. internet is the right answer. Question number 12, the network topology where data can be transmitted in only one direction is dash ಅಂತ ಇದೆ. ring is the right answer. What is the right answer? ring is the right answer. Clear? Question number 13, example of full duplex communication mode is dash ಅಂತ ಇದೆ. ಆಪ್ಷನ್ ಡಿ, ಮೊಬೈಲ್ is the right answer my dear children. Question number 14, the development of HTTP was led by dash ಅಂತ ಇದೆ. that is the Tim Berners-Lee is the right answer is option D. Question number 15, the standalone program that are capable of working on its own, that is OM, that is option A is the right answer. ಬನ್ನಿ ವಿದ್ಯಾರ್ಥಿಗಳೇ, ಈಗ ಸಿಂಟ್ಯಾಕ್ಸ್ ಎರರ್ ಆರ್ ಆಲ್ಸೋ ನೋನ್ ಆಸ್ ಡ್ಯಾಶ್ ಎರರ್ಸ್ ಅಂತ ಇದೆ. ಅದಕ್ಕೆ ಪಾರ್ಸಿಂಗ್ ಎರರ್ ಅನ್ನುವಂಥದ್ದು ರೈಟ್ ಆನ್ಸರ್. ಟು ಕನ್ವರ್ಟ್ ಪೈಥಾನ್ ಆಬ್ಜೆಕ್ಟ್ಸ್ ಫಾರ್ ರೈಟಿಂಗ್ ಡೇಟಾ ಟು ಅ ಬೈನರಿ ಫೈಲ್ ಡ್ಯಾಶ್ ಮೆಥಡ್ ಈಸ್ ಯೂಸ್ಡ್ ಅಂತ ಇದೆ. ದಟ್ ಈಸ್ ಡಂಪ್ ಮೆಥಡ್ ಯೂಸ್ಡ್. ಕ್ವಶನ್ ನಂಬರ್ 18, ಡ್ಯಾಶ್ ಮೀನ್ಸ್ ಸೇಮ್ ಡೇಟಾ ಆರ್ ಡುಪ್ಲಿಕೇಟೆಡ್ ಇನ್ ಡಿಫ್ರೆಂಟ್ ಪ್ಲೇಸಸ್. 18, right answer is redundancy is the right answer. Question number 19, dash clause is used along with select to avoid duplicate values ಅಂತ ಇದೆ. right answer is distinct is the right answer. last one, in SQL dash function returns the number of characters in the specified string ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಬಂದು ಲೆಂತ್ ಆಗಿರುತ್ತದೆ. ಧನ್ಯವಾದಗಳು. ಸದಾ ಸಂತೋಷವಾಗಿರಿ ಮಕ್ಕಳೇ. ದಯವಿಟ್ಟು ಮೊದಲು ತಗೊಂಡು ನೋಡಿ, ಪ್ರಿಫಿಕ್ಸ್ ಪೋಸ್ಟ್ ಫಿಕ್ಸ್ನೇ ನಾವೆಲ್ಲ ಡಿಫ್ರೆನ್ಸ್ ಬಿಟ್ವೀನ್ ಅದು ಇದು ಎಲ್ಲ ನೋಡ್ಕೊಂಡಿದ್ವಿ, ಎಲ್ಲ ಬಂದಿದೆ ಅವೆಲ್ಲವೂ ಕೂಡ. ಬೈನರಿ ಅಪ್ಲಿಕೇಶನ್ ಕೂಡ ಸೆಕ್ಷನ್ ಇದ್ದು, ಇದೇನು ಗೊತ್ತಿಲ್ಲ ನನಗೆ ಇದ್ರ ಬಗ್ಗೆ. ಇದು ಕೂಡ SQL ನೆನ್ನೆ ಮಾತಾಡಿದ್ವಿ ನಾವು ಆಯಿತಾ. 2 ವರ್ಡ್ ಮೀಡಿಯಾ ಕೂಡ ಅಷ್ಟೇ, ಸಿಂಟ್ಯಾಕ್ಸು ಎಕ್ಸಾಂಪಲ್ ಇದನ್ನೆಲ್ಲ ನೆನ್ನೆ ನೋಡಿದ್ವಿ. ಡಿಫೈನ್ ಸಾರ್ಟಿಂಗ್ ಆಗಿರೋದು, ಸ್ವಾಪಿಂಗ್ ಆಗಿರ್ಬೋದು, ಎಲ್ಲವೂ ಕೂಡ ನಿನ್ನೆ ನಮ್ಮ ಒಂದು ಯೂಟ್ಯೂಬಲ್ಲಿ ನೋಡಿದಿರ ಆಯಿತಾ. ಮ್ಯಾಕ್ ಅಡ್ರೆಸ್ ಇದು ಕೂಡ ನೋಡಿದ್ದೀವಿ ನಾವು. ಮ್ಯಾಕು ಹಾಗೂ ಇನ್ನೊಂದು ಯಾವುದದು IP ಅಡ್ರೆಸ್ ಡಿಫ್ರೆನ್ಸನ್ನು ನೋಡಿದಾಗ ಅದ್ರ ಬಗ್ಗೆ ಮಾತಾಡಿದ್ದೀವಿ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು ಆಲ್.